ಒಂದು ಪುಟ್ಟ ಕತೆ ಆತ್ಮವಿಶ್ವಾಸದ ಬಗ್ಗೆ. ಅದೊಂದು ಹಣ್ಣಿನ ಮರ. ಅಲ್ಲಿ ಒಂದು ತಾಯಿ ಹಕ್ಕಿ ಹಾಗೂ ಒಂದು ಪುಟ್ಟ ಮರಿ. ಅದಾಗ ಕಣ್ಣು ತೆರೆದಿದೆ. ಬೆಚ್ಚನೆಯ ಗೂಡಿನಲ್ಲಿದ್ದ ವಿಶಾಲವಾದ ಜಾಗವನ್ನು ಸಂತಸದಿಂದ ನೋಡುತ್ತಿದೆ. ತಾಯಿ ಹಕ್ಕಿ ಮರಿಗೆ ಆಹಾರ ತರಲೆಂದು ಹೊರಗೆ ಹೋಗಿದೆ. ಈ ಸಮಯವನ್ನು ನೋಡಿ ಒಬ್ಬ ಮನುಷ್ಯ ಆ ಮರವನ್ನೇರಿದ. ಹಣ್ಣು ಕೀಳುವ ರಭಸದಲ್ಲಿ ಹಕ್ಕಿಯ ಮರಿಯನ್ನೇ ಗೂಡಿನಿಂದ ಹೊರಗೆ ಎಳೆದ. ಕಿಸೆಗೆ ಹಾಕಿಕೊಂಡು ಕೆಳಗಿಳಿದ. ತಾಯಿ ಅಕ್ಕಿ ಮರಿಗೆ ಆಹಾರ ತೆಗೆದುಕೊಂಡು ಬಂದಿತು. ಬರಿದಾದ ಗೂಡನ್ನು ನೋಡಿ ಗಾಬರಿಯಾಯಿತು. ಅಷ್ಟರಲ್ಲಿ ಆ ಮನುಷ್ಯನ ಕಿಸೆಯಲ್ಲಿದ್ದ ಮರಿ ಪ್ರಾಣ ಸಂಕಟದಿಂದ ಕರುಳು ಕಿತ್ತು ಬರುವಂತೆ ಕಿರುಚಿತು. ತಕ್ಷಣ ನಿಷ್ಕರುಣಿಯಾದ ಮನುಷ್ಯ ಆ ಮರಿಯ ಕತ್ತನ್ನು ಹಿಸುಕಿ ಹಾಕಿದ. ದೇವರು ಧರ್ಮ ನೀತಿಶಾಸ್ತ್ರಗಳ ಮೇಲೆ ನೂರಾರು ಗ್ರಂಥಗಳ ಬರೆದು ಸ್ವರ್ಗದ ಕನಸು ಕಾಣುವ ಮನುಷ್ಯ ಒಂದು ಪುಟ್ಟ ಗುಬ್ಬಿಯ ಭಾವನೆ ಅರಿಯದೆ ಹೋದ. ತಾಯಿ ಹಕ್ಕಿಗೂಡಿನಲ್ಲಿ ಅತ್ತಿತ್ತ ಓಡಾಡಿ ತನ್ನ ಮೋಹದ ಮರಿಯ ಹೆಜ್ಜೆಗಳಿಗಾಗಿ ಹುಡುಕಾಡಿತು. ಒಂದೆರಡು ಹನಿ ಕಣ್ಣೀರು ಉದುರಿಸಿ ಮರದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತದೆ. 10 ನಿಮಿಷಗಳ ತರುವಾಯ ತನ್ನ ಬಂಧುಗಳು ಹಾಡುವುದನ್ನು ನೋಡಿತು. ಅವುಗಳೊಂದಿಗೆ ಕೂಡಿ ಹಾಡಿ ನಲಿಯಿತು. ಅಲ್ಲಿಯೇ ಇದ್ದ ವೃಕ್ಷರಾಜ ಆಶ್ಚರ್ಯದಿಂದ ಕೇಳಿದ, ಇದೀಗ ನೀನು ನಿನ್ನ ಮುದ್ದಿನ ಮರಿಯನ್ನು ಕಳೆದುಕೊಂಡಿರುವೆ. ಆಗಲೇ ನೀನು ಅದನ್ನೆಲ್ಲ ಮರೆತು ಹಾಡುತ್ತಿರುವೆಯಲ್ಲ, ಹೇಗೆ? ಹಕ್ಕಿ ಹೇಳಿತು, ವೃಕ್ಷರಾಜನೇ, ನಾವು ಈ ಜಗತ್ತಿನಲ್ಲಿ ಸಂತಸದಿಂದ ಬದುಕಲು ಬಂದವರೇ ವಿನಃ ಅಳಲು ಬಂದವರಲ್ಲ. ನಮಗೆ ರೆಕ್ಕೆಗಳಿರುವವರೆಗೂ ನಾವು ಅನಂತ ಆಗಸದಲ್ಲಿ ಹಾರುತ್ತೇವೆ. ಕಂಠ ಇರುವವರೆಗೆ ಸುಮಧುರ ಗೀತೆಗಳನ್ನು ಹಾಡುತ್ತೇವೆ. ಅದು ನಮ್ಮ ಆನಂದ ಬದುಕಿನ ರೀತಿ. ಇದುವೇ ಅಲ್ಲವೇ ಆತ್ಮವಿಶ್ವಾಸ? ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯ ಯಾರೂ ಇಲ್ಲ. ಬದುಕು ಒಂದು ಭವ್ಯವಾದ, ಹಿತವಾದ, ಸವಿಯಾದ ಸಂಗೀತ. ಅದನ್ನು ಅನುಭವಿಸುವ ಮನಸ್ಸು ಬೇಕು. ಚಿಂತೆ ಮಾಡುವುದರಿಂದ ನಾಳಿನ ಸಮಸ್ಯೆ ಏನೂ ಪರಿಹಾರ ಆಗುವುದಿಲ್ಲ. ಆದರೆ ಇಂದಿನ ನೆಮ್ಮದಿಯಂತೂ ನಾಶವಾಗಿ ಹೋಗುತ್ತದೆ.